ಗಂಡು ಹೆಣ್ಣನ್ನು ಪ್ರಜ್ಞಾಪೂರ್ವಕವಾಗಿ ತುಳಿಯುವ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾನೆ. ಯಾಕಂದರೆ ಅವನಿಗೆ ತನ್ನ ಅಸ್ತಿತ್ವ ಮುಖ್ಯ. ಏಕಾಂಗಿ ಕವಯತ್ರಿಯ ಪ್ರವಾಹದ ಡೈರಿ ಈ ಪುಸ್ತಕವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಶಾಂತಾ ಮೇಡಮ್ ಅವರು ಹೇಳಿದಾಗ ನನ್ನನ್ನೇ ನಾನು ಪ್ರಶ್ನಿಸಿಕೊಂಡೆ, ಈ ಪುಸ್ತಕವನ್ನು ಲೋಕಾರ್ಪಣೆ ಮಾಡುವ ಅರ್ಹತೆ ನನಗೇನಿದೆ ಅಂತ. ಯಾಕಂದರೆ ನಾನು ಕನ್ನಡ ಸಾಹಿತ್ಯ ವಿದ್ಯಾರ್ಥಿ ಅಲ್ಲ, ದಾಸ ಸಾಹಿತ್ಯವನ್ನು ಓದ್ಕೊಂಡಿಲ್ಲ. ಹಾಗಾಗಿ ಈ ಪುಸ್ತಕವನ್ನು ನಾನು ಯಾಕೆ ಲೋಕಾರ್ಪಣೆ ಮಾಡಬೇಕು, ಒಪ್ಕೋಬಾರ್ದು ಅನ್ನೋ ಮಾತು ನಾಲಿಗೆಯ ತುದಿಗೆ ಬಂತು. ಆದರೆ ಅಂಬಾಬಾಯಿ ಅವರ ಹೆಸರನ್ನು ಈಗಾಗಲೇ ಕೇಳಿದ್ದೆ, ಅವರ ಬದುಕಿನ ಬಗ್ಗೆ ಒಂದು ಪುಟ್ಟ ಪುಸ್ತಕವನ್ನು ಓದಿದ್ದೆ. ಹಾಗಾಗಿ ಆ ಒಂದು ನೆನಪಿನ ಹಿನ್ನೆಲೆಯಲ್ಲಿ ಬರ್ತೀನಿ ಮೇಡಮ್, ಮಾತಾಡ್ತೇನೆ. ಆದರೆ ಯಾವುದೇ ರೀತಿಯಾದ ಪಾಂಡಿತ್ಯಪೂರ್ಣ ವಿದ್ವತ್ಪೂರ್ಣ ಭಾಷಣ ನನ್ನಿಂದ ಸಾಧ್ಯ ಇಲ್ಲ. ಯಾಕಂದರೆ ನನಗೆ ಆ ಬಗ್ಗೆ ಏನೂ ಗೊತ್ತಿಲ್ಲ, ಆ ಅರ್ಹತೆ ನನಗಿಲ್ಲ ಅನ್ನೋ ವಿಚಾರವನ್ನು ಹೇಳಿದೆ. ಬನ್ನಿ ಸರ್, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹಂಚಿಕೊಳ್ಳಿ ನಮ್ಮ ಜೊತೆ ಅಂತ ಹೇಳಿದರು. ಹಾಗಾಗಿ ಇವತ್ತು ತಮ್ಮ ಮುಂದೆ ನಿಂತಿದ್ದೇನೆ. ಮೊದಲಿಗೆ ಜೀವ ಜಗತ್ತಿನ 5 ಅಲಿಖಿತ ನಿಯಮಗಳನ್ನು ತಮ್ಮ ಮುಂದೆ ಇಡ್ತೇನೆ. ಈ ಭೂಮಿಯ ಮೇಲೆ ಹುಟ್ಟುವ ಪ್ರತಿಯೊಂದು ಜೀವಿ, ಅಮೀಬದಿಂದ ಹಿಡಿದು ನೀಲ ತಿಮಿಂಗಿಲದವರೆಗೆ ಮನುಷ್ಯನನ್ನು ಒಳಗೊಂಡು ಎಲ್ಲ ಜೀವರಾಶಿ ಈ 5 ಅಲಿಖಿತ ನಿಯಮಗಳಿಗೆ ಒಳಗೊಂಡಿದೆ. ಮೊದಲನೆಯದು ಜೀವಿಗಳ ಏಕೈಕ ಉದ್ದೇಶ ಉತ್ಕೃಷ್ಟ ಸಂತಾನವರ್ಧನೆ. ಉತ್ಕೃಷ್ಟ ಸಂತಾನವರ್ಧನೆಯನ್ನು ಮಾಡೋದಕ್ಕೆ ಬೇಕಾಗುವ ಆಹಾರ, ಬೆಳವಣಿಗೆಗೆ ಬೇಕಾದ ಆಹಾರ ಎರಡನೆಯ ನಿಯಮ. ಮೂರನೆಯದು, ಈ ಭೂಮಿಯಲ್ಲಿ ಯಾವ ಒಂದು ಜೀವಿಯೂ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಪರಸ್ಪರ ಅವಲಂಬನೆ ಅನಿವಾರ್ಯ. ನಾಲ್ಕನೇ ನಿಯಮ, ಇಲ್ಲಿ ಬೇಟೆಯಾಡಬೇಕು ಅಥವಾ ಬೇಟೆ ಆಗಬೇಕು. ಐದನೇ ನಿಯಮ, ಬಲಶಾಲಿಯಾದವನು ಬದುಕುಳಿತಾನೆ, ದುರ್ಬಲನಾದವನು ಅಳಿತಾನೆ. ಹಾಗಾಗಿ ಪ್ರತಿಯೊಂದು ಜೀವಿಯೂ ಸಹ ತನ್ನ ಅಸ್ತಿತ್ವವನ್ನು ಸಂರಕ್ಷಿಸಿಕೊಳ್ಳೋದಕ್ಕೆ ಸದಾ ಹೋರಾಟ ನಡೆಸ್ತಾ ಇರುತ್ತೆ. ಇದನ್ನು ಬಹಳ ಸ್ಪಷ್ಟವಾಗಿ ಮನುಷ್ಯರಲ್ಲಿ ನಾವು ಕಾಣಬಹುದು. ಅಸ್ತಿತ್ವ ಸಂರಕ್ಷಣೆಯಲ್ಲಿ ಮೊದಲು ನೆರವಾದದ್ದು ಮನುಷ್ಯನಿಗೆ ಚರ್ಮದ ಬಣ್ಣ. ಚರ್ಮದ ಬಣ್ಣ ಏನಿದೆ, ಆ ಬಣ್ಣವನ್ನು ಆಧರಿಸಿ ರೇಸಸ್ ಎನ್ನುವ ಪರಿಕಲ್ಪನೆಯನ್ನು, ವಂಶಗಳು ಜನಾಂಗಗಳು ಎನ್ನುವ ಪರಿಕಲ್ಪನೆಯನ್ನು ತಂದ್ವಿ. ಪ್ರತಿಯೊಂದು ಜನಾಂಗವು ತಾನು ಬದುಕಿ ಉಳಿಬೇಕು ಅಂತ ಹೇಳಿ ಈ ಬದುಕಿನ ಹೋರಾಟದಲ್ಲಿ ಏನೆಲ್ಲ ಯುದ್ಧಗಳನ್ನು ನಡೆಸಿಕೊಂಡು ಬಂದಿದೆ ಅದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಈ ಜನಾಂಗದ ಪರಿಕಲ್ಪನೆಯ ಹಿಂದೆಯೇ ಬಂದದ್ದು ಧರ್ಮ. ಧರ್ಮದ ಹೆಸರಲ್ಲಿ ಎಷ್ಟು ಯುದ್ಧಗಳು ನಡೆದವು, ಅಸ್ತಿತ್ವ ಹೋರಾಟ ನಡೆದವು. ಅದರ ಹಿನ್ನೆಲೆಯಲ್ಲೇ ಪಂಗಡಗಳು, ಜಾತಿಗಳು, ಉಪಜಾತಿಗಳು, ಭಾಷೆಗಳು. ಕನ್ನಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಇವತ್ತು ಇಂಗ್ಲೀಷ್, ಹಿಂದಿ, ತಮಿಳು ಇತ್ಯಾದಿ ಭಾಷೆಗಳ ಜೊತೆ ಹೋರಾಟವನ್ನು ನಡೆಸಬೇಕಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಕನ್ನಡ ತನ್ನ ಅಸ್ತಿತ್ವಕ್ಕೆ, ತನ್ನ ಸಂರಕ್ಷಣೆಗೆ ಅನಿವಾರ್ಯವಾಗಿ ಇವತ್ತು ಹೋರಾಟವನ್ನು ನಡೆಸಬೇಕಾಗಿದೆ. ಒಂದು ಹೆಜ್ಜೆ ಮುಂದೆ ಹೋದರೆ ಇಂಗ್ಲೀಷನ್ನು ಕಲಿತವರು, ಇಂಗ್ಲೀಷನ್ನು ಕಲಿಯದವರು ಇವರಿಬ್ಬರ ನಡುವೆ ಅಸ್ತಿತ್ವಕ್ಕಾಗಿ ಹೋರಾಟ. ಕಂಪ್ಯೂಟರನ್ನು ಕಲಿತವರು, ಕಲಿಯದವರು ಇವರ ನಡುವೆ ಅಸ್ತಿತ್ವಕ್ಕಾಗಿ ಹೋರಾಟ. ಹೀಗೆ ಪ್ರತಿಯೊಂದು ಘಟ್ಟದಲ್ಲಿ ಅಸ್ತಿತ್ವಕ್ಕಾಗಿ ಹೋರಾಟ ನಡೀತಾ ಇರೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಈ ಅಸ್ತಿತ್ವದ ಹೋರಾಟ ಗಂಡು ಮತ್ತು ಹೆಣ್ಣಿನ ನಡುವೆ ಇದೆ.
ತಕ್ಷಣಕ್ಕೆ ಗೊತ್ತಾಗದೇ ಇರಬಹುದು. ಆದರೆ ಇತಿಹಾಸದಾದ್ಯಂತ ಯಾವುದೇ ದೇಶ ಆಗಲಿ, ಯಾವುದೇ ಪ್ರಾಂತ ಆಗಲಿ, ಯಾವುದೇ ಕಾಲವಾಗಲಿ ಗಮನಿಸಿ ನೋಡಿ, ಗಂಡು ಹೆಣ್ಣನ್ನು ಪ್ರಜ್ಞಾಪೂರ್ವಕವಾಗಿ ತುಳಿಯುವ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾನೆ. ಯಾಕಂದರೆ ಅವನಿಗೆ ತನ್ನ ಅಸ್ತಿತ್ವ ಮುಖ್ಯ. ನಾನು ಹೇಳಿದ ಹಾಗೆ ನೀನು ಕೇಳಿಕೊಂಡು ಇರಬೇಕು ಎನ್ನುವ ಅಹಂ ಅವನಲ್ಲಿ ತುಂಬಿರೋ ಕಾರಣ ಏನೆಲ್ಲ ಮಾಡಿದ್ರೂ ಸರಿ, ಒಟ್ಟಲ್ಲಿ ಆಕೆ ನನಗೆ ಅಡಿಯಾಳಾಗಿರಬೇಕು, ನಾನು ತುಳಿಬೇಕು, ನಾನು ಹೇಳಿದ ಹಾಗೆ ಕೇಳಿಕೊಂಡು ಇರಬೇಕು. ಇದು ಗಂಡಿನ ಮೂಲ ಧೋರಣೆ. ಇದಕ್ಕೆ ಮೊದಲ ಆಧಾರ ನಮಗೆ ನಮ್ಮ ದೇಶದ ಬಾಲ್ಯ ವಿವಾಹದಲ್ಲಿ ದೊರೆಯುತ್ತೆ. ಮನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಹೆಣ್ಣು ಮಕ್ಕಳಿಗೆ ಮದುವೆ 8 ವರ್ಷಗಳಿಂದ 12 ವರ್ಷಗಳ ಒಳಗೆ ನಡೆದು ಹೋಗಬೇಕು. ಆಕೆ ಋತುಮತಿ ಆಗೋದಕ್ಕೆ ಮೊದಲೇ ಆಕೆಯ ಮದುವೆಯನ್ನು ಮಾಡಿ ಮುಗಿಸ್ಬೇಕು. ಹುಡುಗರಿಗೆ 24 ವರ್ಷ ಆದ ಮೇಲೇ ಮದುವೆ ಆಗಬೇಕು ಹುಡುಗರು. ಆದರೆ ಹೆಣ್ಣು ಮಕ್ಕಳು 8ರಿಂದ 12. ಯಾಕೆ ಅಂತ ಸೂಕ್ಷ್ಮವಾಗಿ ಲೆಕ್ಕ ಹಾಕಿದರೆ ಅಲ್ಲಿ ಈ ಅಸ್ತಿತ್ವ ಸಂರಕ್ಷಣೆಯ ಹೋರಾಟದ ಸುಳುಹು ಕಾಣುತ್ತೆ. ಹುಡುಗಿಯಾದವಳು ನನಗಿಂತ 3 ಪಟ್ಟು ಚಿಕ್ಕ ವಯಸ್ಸಿನವಳಾಗಿರಬೇಕು. 1:3. 8 ವರ್ಷ, ಆತ 24 ವರ್ಷ. 8 3 24, 1:3. ಆಕೆ ಎಳೆಯಳಾಗಿರಬೇಕು. ಆಕೆಯ ಬಾಲ್ಯದಿಂದಲೇ ಆಕೆಯನ್ನು ತನ್ನ ಹದ್ದು ಬಸ್ತಲ್ಲಿ ಇಟ್ಟುಕೊಂಡು ತಾನು ಹೇಳುವ ಹಾಗೆ ಆಕೆ ನಡಿಬೇಕು. ಈ ಒಂದು ಧೋರಣೆ ಮುಖ್ಯವಾಗಿದ್ದ ಕಾರಣ ಈ ಅಂತರವನ್ನು ರೂಪಿಸಿದ್ರು. ಅದರ ಜೊತೆಗೆ ಇನ್ನೂ ಒಂದು ಸೂಕ್ಷ್ಮವನ್ನು ಇಟ್ಟರು. ಈ ಸೂಕ್ಷ್ಮವನ್ನು ನಾವು ಧರ್ಮಶಾಸ್ತ್ರಕಾರರಲ್ಲಿ ನೋಡಬಹುದು. ಗೌತಮ, ವಸಿಷ್ಠ ಮತ್ತು ಬೌಧಾಯನ ಬಹಳ ಮುಖ್ಯರು. ಇವರ ಅನಿಸಿಕೆಯ ಪ್ರಕಾರ ಹೆಣ್ಣು ಮಕ್ಕಳಿಗೆ 8 ವರ್ಷ ಆಗ್ತಾ ಇದ್ದ ಹಾಗೆ ಮದುವೆ ಮಾಡಬೇಕು. ಅಷ್ಟವರ್ಷಾತ್ ಭವೇತ್ ಕನ್ಯಾ. ಒಂದು ಬೆದರಿಕೆ ಒಡ್ಡಿದ್ರು. ಆಕೆ ಏನಾದರೂ ಮದುವೆ ಆಗೋದಕ್ಕೆ ಮೊದಲು ಋತುಮತಿಯಾದರೆ ನೀನು ನರಕಕ್ಕೆ ಹೋಗ್ತೀಯ. ತಂದೆಯಾದವನಿಗೆ ಅದು ಶ್ರೇಷ್ಠ ಅಲ್ಲ. ಆಕೆ ಒಂದೊಂದು ಋತುಚಕ್ರವನ್ನು ಪೂರ್ಣಗೊಳಿಸಿದಾಗ ಒಂದು ಭ್ರೂಣವನ್ನು ಕೊಂದ ಪಾಪ ನಿನಗೆ ಬರುತ್ತೆ. ಇದು ತಂದೆ ಆದವನಿಗೆ ಹೆದರಿಸುವ ರೀತಿ. ಯಾಕಂದರೆ ಪ್ರತಿಯೊಂದು ಋತುಚಕ್ರದಲ್ಲೂ ಒಂದು ಅಂಡಾಣು ಬಿಡುಗಡೆಯಾಗುತ್ತೆ. ಆ ಅಂಡಾಣು ಫಲ ಕಟ್ಟಲಿಲ್ಲ ಅಂದರೆ ಅದನ್ನು ಹತ್ಯೆಗೆ, ಕೊಲೆಗೆ ಸಮೀಕರಿಸಿದ್ದಾರೆ ಈ ಧರ್ಮಶಾಸ್ತ್ರಕಾರರು. ಮತ್ತು ಬೌಧಾಯನ ಇನ್ನೊಂದು ಮಾತನ್ನು ಹೇಳ್ತಾನೆ, ಋತುಮತಿಯಾದ ಮಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಬಹಳ ಕಟ್ಟುನಿಟ್ಟಾದ ಶಾಸನ. ಏನು ಮಾಡಬೇಕು ಇಟ್ಟುಕೊಳ್ಳಬಾರದು ಅಂದರೆ? ಈ ಒಂದು ಪ್ರಶ್ನೆಗೆ ಆತ ಉತ್ತರ ಕೊಡಲ್ಲ. ಆದರೆ ಇದಕ್ಕೆ ಅಲಿಖಿತ ಉತ್ತರ ಒಂದಿತ್ತು. ಆಕೆಯ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿ ಕಾಡಿನಲ್ಲಿ ಬಿಟ್ಟು ಬರುವಂಥ ಒಂದು ಆಚರಣೆ. ಯಾವುದೇ ಧರ್ಮಶಾಸ್ತ್ರದಲ್ಲಿ ಕಾಡಿನಲ್ಲಿ ಬಿಟ್ಟು ಬರಬೇಕು ಅನ್ನೋದಕ್ಕೆ ನಿಮಗೆ ಆಧಾರ ಸಿಗೋದಿಲ್ಲ. ಆದರೆ ಪಂಡಿತ ರಮಾಬಾಯಿ ಸರಸ್ವತಿ ಅವರ ಬದುಕನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಸತ್ಯ ನಮಗೆ ಮನಗಾಣುತ್ತೆ. ಪಂಡಿತ ರಮಾಬಾಯಿ ಅವರು 1858ರಲ್ಲಿ ಹುಟ್ಟಿ 1922ರಲ್ಲಿ ಮರಣಿಸ್ತಾರೆ. ಕಾರ್ಕಳದ ಹತ್ತಿರ ಮಾಳ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಚಿತ್ಪಾವನ ಬ್ರಾಹ್ಮಣರ ಮನೆಯಲ್ಲಿ ರಮಾಬಾಯಿ ಹುಡ್ತಾರೆ. ತಂದೆ ಅನಂತಶಾಸ್ತ್ರಿ ಡೋಂಗ್ರೆ, ತಾಯಿ ಲಕ್ಷ್ಮಿ. 9 ವರ್ಷಕ್ಕೆ ಆಕೆ ಮದುವೆಯಾಗ್ತಾಳೆ. ಆ ಹೆಣ್ಣು ಮಗಳಿಗೆ ಎಷ್ಟು ವಯಸ್ಸಾಗಿಯೋ ಅದರ 3 ಪಟ್ಟು ವಯಸ್ಸಾಗಿರುತ್ತೆ ಶಾಸ್ತ್ರಿಯವರಿಗೆ. ಶಾಸ್ತ್ರಿಯವರು ತಮ್ಮ ಹೆಂಡತಿಗೆ ಹಾಗೂ ಮಗಳಿಗೆ ಸಂಸ್ಕೃತವನ್ನು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿಸ್ತಾರೆ.
ಗುರುಕುಲ ಪದ್ಧತಿಯಲ್ಲಿ ಹೇಗೆ ಒಂದು ನಿಯಮಿತವಾಗಿ ಕಟ್ಟುನಿಟ್ಟಾಗಿ ಕ್ರಮಬದ್ಧವಾಗಿ ಅಧ್ಯಯನವನ್ನು ಮಾಡಿಸ್ತಾರೋ ಹಾಗೆ ತಮ್ಮ ಮಗಳಿಗೆ ಶಿಕ್ಷಣವನ್ನು ನೀಡ್ತಾರೆ. ಆದರೆ ಆಕೆ ಋತುಮತಿಯಾದಾಗ ಈ ಧರ್ಮಶಾಸ್ತ್ರಕಾರರ ಭೀತಿಯನ್ನು ಎದುರಿಸೋಕೆ ಆಗದೆ ಆಕೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಸಂಸೆ, ತುಂಗಾ ಮತ್ತು ಭದ್ರಾ ನದಿ ಹುಟ್ಟುವಂಥ ಸ್ಥಳ ಏನಿದೆ, ದಟ್ಟವಾದ ಕಾಡದು, ಅಲ್ಲಿ ಬಿಟ್ಟು ಬಂದರು ಅಂತ ಹೇಳ್ತಾರೆ. ಆದರೆ ರಮಾಬಾಯಿಗೆ ಸಂಬಂಧಪಟ್ಟ ಹಾಗೆ ಬಂದಿರತಕ್ಕಂಥ ಪುಸ್ತಕಗಳಲ್ಲಿ ಈ ಉಲ್ಲೇಖ ಸಿಗಲ್ಲ. ಮಾಳದಲ್ಲಿ ಇರ್ತಕ್ಕಂಥ ರಮಾಬಾಯಿಯ ಸಂಬಂಧಿಕರು ನನಗೆ ಪರಿಚಿತರು, ನನ್ನ ಜೊತೆ ಉದ್ಯೋಗವನ್ನು ಮಾಡ್ತಾಯಿದ್ರು. ಅವರ ಮನೆಗೆ ಹೋದಾಗ ಅವರ ಮನೆಯ ಹಿರಿಯರು ಈ ಮಾತನ್ನು ಹೇಳಿದರು. ಅಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಲ್ಲಿ ಬಿಟ್ಟು ಬರೋದು ಅದೊಂದು ಮಿಥ್ಯೆ, ಕಲ್ಪನೆ, ಅತಿ ಊಹೆ ಹೀಗೆಲ್ಲ ಹೇಳ್ತಾರಲ್ಲ, ತಾವೇನು ಹೇಳ್ತೀರಿ ಅಂದಾಗ ಇದು ಸತ್ಯ. ಆದರೆ ಕಟುವಾದ ಸತ್ಯವನ್ನು ಬಹಿರಂಗವಾಗಿ ಹೇಳಿಕೊಳ್ಳೋ ಧೈರ್ಯ, ಇಷ್ಟ ಯಾರಿಗೂ ಇಲ್ಲ. ಆದರೆ ಇದು ನಡೆದದ್ದು ನಿಜ, ಆದರೆ ಎಲ್ಲೂ ದಾಖಲಾಗದೆ ಹೋಗಿದೆ ಅನ್ನೋ ಮಾತನ್ನು ಆ ಹಿರಿಯರು ಹೇಳಿದರು. ಆ ಹೆಣ್ಮಗು ಏನಾಗಬೇಕು? ಬಹಳ ಕಷ್ಟಪಟ್ಟು ಆಕೆ ಅನ್ಯ ಜಾತಿಯ ಜನರೊಡನೆ ಸೇರಿ ಕಲ್ಕತ್ತೆಗೆ ಹೋಗಿ ಅಲ್ಲಿ ತನ್ನ ಪ್ರತಿಭಾ ಪ್ರದರ್ಶನವನ್ನು ಮಾಡಿ ಸಂಸ್ಕೃತದಲ್ಲಿ ತನಗಿದ್ದಂಥ ಅಪಾರವಾದ ಸಾಮರ್ಥ್ಯವನ್ನು ಪ್ರಚುರಪಡಿಸಿ ಆಗ ಕೋಲ್ಕತ್ತಾದಲ್ಲಿ ಆಕೆ ಈ ಪಂಡಿತ ಹಾಗೂ ಸರಸ್ವತಿ ಅಂತಕ್ಕಂಥ 2 ಪದವಿಯನ್ನು ಪಡೀತಾಳೆ. ಆ ವೇಳೆಗೆ ಹಿಂದೂ ಧರ್ಮದ ಬಗ್ಗೆ ಆಕೆ ತುಂಬ ರೋಸಿ ಹೋಗಿರ್ತಾಳೆ. ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಅನಗತ್ಯ, ಅಪಾಯಕಾರಿ, ಅವೈಜ್ಞಾನಿಕ ಆಚರಣೆಗಳೇನಿದೆ ಅವುಗಳನ್ನು ಉಗ್ರವಾಗಿ ಪ್ರತಿಭಟಿಸ್ತಾಳೆ. ಹಿಂದೂ ಧರ್ಮವನ್ನು ಬಿಟ್ಟು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸ್ತಾಳೆ. ಅಂತರ್ಜಾತಿ ವಿವಾಹವಾಗ್ತಾಳೆ. ಆದರೆ ಗಂಡ ಕಾಲರಾ ಕಾಯಿಲೆಗೆ ತುತ್ತಾಗಿ ಬೇಗ ತೀರಿ ಹೋಗ್ತಾನೆ. 23 ವರ್ಷಕ್ಕೆ ವಿಧವೆ ಆಗ್ತಾಳೆ. ಅಲ್ಲಿಂದ ಅಮೆರಿಕ, ಇಂಗ್ಲೆಂಡ್ ಮುಂತಾದ ದೇಶಗಳಿಗೆ ಹೋಗಿ ಕ್ರೈಸ್ತ ಧರ್ಮವನ್ನು ಆಳವಾಗಿ ಅಧ್ಯಯನ ಮಾಡ್ತಾಳೆ. ಹಾಗೆಯೇ ಹಿಂದೂ ಧರ್ಮವನ್ನು ಅಧ್ಯಯನ ಮಾಡಿ ದ ಹೈ ಕಾಸ್ಟ್ ಹಿಂದೂ ವುಮನ್ ಅಂತಕ್ಕಂಥ ಒಂದು ಪುಸ್ತಕ ಬರೆದಿದ್ದಾರೆ. ಸಾಧ್ಯವಾದರೆ ಆ ಒಂದು ಪುಸ್ತಕವನ್ನು ತಾವು ಓದಿದ್ರೆ ರಮಾಬಾಯಿಯ ಮನಸ್ಸು ಯಾಕೆ ಅಷ್ಟು ರೋಸಿ ಹೋಗಿತ್ತು, ಅನ್ಯ ಧರ್ಮದಲ್ಲಿ ಹೋಗಿ ಯಾಕೆ ಮದುವೆಯಾದಳೋ, ಆ ಧರ್ಮವನ್ನು ಸ್ವೀಕರಿಸಿದಳೋ, ಹಿಂದೂ ಧರ್ಮದಲ್ಲಿ ಅಂತಹ ಕೊರತೆ ಏನಿತ್ತು, ಇವೆಲ್ಲವೂ ನಮಗೆ ಮನವರಿಕೆಯಾಗುತ್ತೆ. ಹಾಗಾಗಿ 8ರಿಂದ 12 ವರ್ಷದ ಒಳಗೇನೇ ಮದುವೆಯಾಗಬೇಕು, ಇಲ್ಲದೆ ಹೋದರೆ ಆಕೆಗೆ ಬದುಕಿಲ್ಲ ಎನ್ನುವ ಒಂದು ಪರಿಕಲ್ಪನೆಯನ್ನು ಈ ಸಮಾಜದಲ್ಲಿ ತಂದು ಅದೆಷ್ಟು ಹೆಣ್ಣು ಮಕ್ಕಳ ಬದುಕನ್ನು ನಾಶ ಮಾಡಿದ್ದಾರೋ ನನಗಂತೂ ಗೊತ್ತಿಲ್ಲ. ಯಾರು ಇದನ್ನು ಆರಂಭಿಸಿದರೂ ಅದು ಮುಖ್ಯ ಅಲ್ಲ. ಆದರೆ ಗಂಡಿನ ಮನೋಭಾವ, ಗಂಡಿನ ಅಸ್ತಿತ್ವ ಸಂರಕ್ಷಣಾ ಗುಣ ಎಲ್ಲಿ ಹೆಣ್ಣು ತನ್ನನ್ನು ಮೀರ್ತಾಳೋ ಅನ್ನೋ ಭೀತಿ ಯಾವಾಗಲೂ ಗಂಡಿಗೆ ಇರುತ್ತೆ. ದೈಹಿಕವಾಗಿ ಮಹಾ ಒರಟ, ಆದರೆ ಮಾನಸಿಕವಾಗಿ ಮಹಾಪುಕ್ಕಲ. ಅವನಿಗೆ ಈ ಭೀತಿ ಸದಾ ಕಾಲಕ್ಕೂ ಕಾಡ್ತಾ ಇರುತ್ತೆ. ಹಾಗಾಗಿ ತನ್ನ ಬಲಶಕ್ತಿಯನ್ನು ಪ್ರಯೋಗಿಸಿ ನಾನು ಹೇಳುವ ಹಾಗೆ ನೀನು ಕೇಳಬೇಕು ಎನ್ನುವ ಒಂದು ಚಿತ್ರವನ್ನು ಶಾಸನ ರೂಪದಲ್ಲಿ ತಂದರು. ಇದು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ, ಬೇರೆ ದೇಶಗಳಲ್ಲೂ ನೋಡಿದ್ರೂ ಈ ಒಂದು ಪರಿಕಲ್ಪನೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಕಾಣುತ್ತೆ. ಎರಡನೆಯದು ಸತಿ ಪದ್ಧತಿ. ಸತಿ ಪದ್ಧತಿಗೆ ಅತ್ಯಂತ ಪ್ರಾಚೀನ ಹಿನ್ನೆಲೆ ಇದೆ. ಸತಿ ಪದ್ಧತಿಯ ಮೂಲ ಇದು ಬಹುಶಃ ಸಿಂಧೂ ಸರಸ್ವತಿ ಮತ್ತು ಆಂಡ್ರೋನೋವ್ ಸಂಸ್ಕೃತಿ ಅಂತ ಏನು ಕರೀತೇವೆ, ಈ ಎರಡೂ ಸಂಸ್ಕೃತಿಗಳಲ್ಲಿ ಕಂಡುಬರ್ತವೆ. ಆಂಡ್ರೋನೋವ್ ಸಂಸ್ಕೃತಿ ಅಂತ ಹೇಳ್ತಂದರೆ ಅದು ಇಂಡೋ ಇರಾನಿಯನ್ ಸಂಸ್ಕೃತಿಗೆ ಸೇರಿದ್ದು. ಇಂದಿನ ಅಜರ್ಬೈಜಾನ್ ಮತ್ತು ತಾಜಿಕಿಸ್ತಾನ್ ಏನಿದೆ ಆ ಒಂದು ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಅದು ಭಾರತದ ವಿಸ್ತೃತ ಭಾಗವಾಗಿತ್ತು. ಈ ಎರಡೂ ಸಂಸ್ಕೃತಿಗಳಲ್ಲಿ ಈ ಸತಿ ಪದ್ಧತಿಯ ಮೂಲವನ್ನು ನೋಡಬಹುದು. ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ಉತ್ಖನನ ನಡೆದಾಗ ಒಂದು ಸಮಾಧಿಯಲ್ಲಿ 2 ಅಸ್ಥಿಪಂಜರಗಳು ದೊರೆತವು. 2 ಅಸ್ಥಿಪಂಜರಗಳು ಡಬಲ್ ಬರಿಯಲ್ಸ್ ಅಂತ ಕರೀತಾರೆ, ಗಂಡು ಹೆಣ್ಣು.
ಎರಡೂ ಒಟ್ಟಿಗೆ ಒಬ್ಬರನ್ನು ಒಬ್ಬರು ಅಪ್ಪಿಕೊಂಡ ಹಾಗೆ ಆ ಅಸ್ಥಿಪಂಜರಗಳು ಇವೆ, ಅದು ನಮಗೆ ದೊರೆತಿವೆ. ಹಾಗಾಗಿ ಅಂದಿನ ಕಾಲದಲ್ಲೇ ಬಹುಶಃ ಈ ಸತಿ ಪದ್ಧತಿ ಇದ್ದಿರಬಹುದಾ ಅನ್ನೋ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತಾರೆ. ಅಲೆಕ್ಸಾಂಡರ್ ದ ಗ್ರೇಟ್ ನಮ್ಮ ದೇಶಕ್ಕೆ ಬಂದಾಗ ಅವನ ಜೊತೆಯಲ್ಲಿ ಅರಿಸ್ಟಾಬುಲಸ್ ಆಫ್ ಕ್ಯಾಸಾಂಡ್ರಿಯಾ ಅಂತ ಒಬ್ಬ ಲೇಖಕ ಬರ್ತಾನೆ. ಅವನು ತನ್ನ ಕೃತಿಯಲ್ಲಿ ಬರೀತಾನೆ, ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಸ್ವ ಇಚ್ಛೆಯಿಂದ ಸತಿ ಆಗ್ತಾ ಇದ್ದರು, ಕೆಲವರು ಸತಿ ಆಗೋಲ್ಲ ಅಂತ ನಿರಾಕರಿಸಿ ದೂರ ಹೋಗ್ತಾ ಇದ್ದರು ಅನ್ನೋ ಒಂದು ವಿಚಾರವನ್ನು ನಮ್ಮ ಮುಂದೆ ಇಡ್ತಾನೆ. ಮಹಾಭಾರತದಲ್ಲಿ ಮಾದ್ರಿ ಸತಿಯಾಗುವ ಉದಾಹರಣೆ ನಮಗೆ ಗೊತ್ತು. ಕೃಷ್ಣ ಸತ್ತಾಗ ರುಕ್ಮಿಣಿ ಸತಿಯಾಗ್ತಾಳೆ, ಅದು ನಮಗೆ ಗೊತ್ತು. ರಾಮಾಯಣಕ್ಕೆ ಬಂದರೆ ಸತಿ ಆಗುವ ಉಲ್ಲೇಖ ಸಿಗಲ್ಲ. ಮಂಡೋದರಿಯಾಗಲಿ ತಾರೆ ಆಗಲಿ ಸತಿ ಆಗೋಲ್ಲ, ಸಹಜ ಬದುಕನ್ನು ಅವರು ನಡೆಸ್ತಾರೆ. ಆದರೆ ಉತ್ತರಕಾಂಡಕ್ಕೆ ಬಂದರೆ ಅಲ್ಲಿ ಕುಶಧ್ವಜ, ಜನಕನ ತಮ್ಮ ಕುಶಧ್ವಜ ಸತ್ತಾಗ ಆತನ ಹೆಂಡತಿ ಸತಿಯಾಗ್ತಾಳೆ. ಆದರೆ ತಜ್ಞರು ಹೇಳ್ತಾರೆ, ಈ ಉತ್ತರಕಾಂಡವನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದದ್ದಲ್ಲ, ಇದು ಪ್ರಕ್ಷಿಪ್ತ ಅನ್ನೋ ವಿಚಾರ ಹೇಳ್ತಾರೆ. ಹಾಗಾಗಿ ಅದು ಪ್ರಕ್ಷಿಪ್ತವೇ ಇರಬೇಕು ಅಂತ ನಮಗೂ ಅನಿಸುತ್ತೆ. ಸಾಮಾನ್ಯವಾಗಿ ರಾಮಾಯಣ ಕಥೆ ರಾಮನ ಪಟ್ಟಾಭಿಷೇಕದ ಜೊತೆ ಕೊನೆಗೊಳ್ಳುತ್ತೆ. ಅಂಬಾಬಾಯಿಯವರು ಸಹ ಅದ್ಭುತವಾದ 2501 ಶ್ಲೋಕಗಳಿರುವಂಥ ಕುಸುಮ ಷಟ್ಪದಿಯ ಅದ್ಭುತವಾದ ಕಾವ್ಯವನ್ನು ಬರೆದಿದ್ದಾರೆ, ಅದು ತಮಗೆ ಗೊತ್ತಿರುವಂಥ ವಿಚಾರ. ಅಲ್ಲಿಯೂ ಸಹ ಕಥೆಯನ್ನು ಪಟ್ಟಾಭಿಷೇಕ ಸಂದರ್ಭಕ್ಕೆ ಅಲ್ಲಿವರೆಗೆ ತಗೊಂಡು ಹೋಗಿ ಅಲ್ಲಿಗೆ ನಿಲ್ಲಿಸ್ತಾರೆ. ಉತ್ತರ ರಾಮಾಯಣವನ್ನು ಬರೀಲಿಕ್ಕೆ ಅವರು ಹೋಗೋದಿಲ್ಲ. ಆದರೆ ವಿಷ್ಣು ಸ್ಮೃತಿಯಲ್ಲಿ ಸತಿ ಪದ್ಧತಿಯ ಉಲ್ಲೇಖ ಬರುತ್ತೆ. ದಂಡಿಯ ದಶಕುಮಾರ ಚರಿತೆಯಲ್ಲಿ, ಬಾಣನ ಹರಿಚರಿತೆಯಲ್ಲಿ ಉಲ್ಲೇಖ ಬರುತ್ತೆ. ಆದರೆ ನಮ್ಮ ವಿಜ್ಞಾನೇಶ್ವರ, ಮಿತಾಕ್ಷರವನ್ನು ಕೊಟ್ಟಂಥ ವಿಜ್ಞಾನೇಶ್ವರ, ಆತ ಸತಿ ಪದ್ಧತಿಯನ್ನು ಆತ ತೀವ್ರವಾಗಿ ವಿರೋಧಿಸ್ತಾನೆ. ಇನ್ನು ಸ್ವಲ್ಪ ದಕ್ಷಿಣಕ್ಕೆ ಬಂದರೆ ಶಿಲಪ್ಪದಿಕಾರಂ, ಸಂಗಮ ಸಾಹಿತ್ಯದಲ್ಲಿ ಶಿಲಪ್ಪದಿಕಾರಂ ಬಹಳ ಪ್ರಖ್ಯಾತವಾದ ಕಾವ್ಯ. ಕೋವಲನ್ ಸತ್ತಿದ್ದಾನೆ. ಕನ್ನಗಿ ತನ್ನ ಕೋಪದಿಂದ ಇಡೀ ಮಧುರೆಯ ನಗರ ಸುಟ್ಟು ಹೋಗುವ ಹಾಗೆ ಶಾಪ ಕೊಟ್ಟಿದ್ದಾಳೆ. ಕೊನೆಗೆ ತಾನೂ ಸಹ ಅದರಲ್ಲೇ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾಳೆ. ಅದನ್ನು ಸತಿ ಅಂತ ಉಲ್ಲೇಖಿಸುವವರು ಉಂಟು. ಮಣಿಮೇಕಲೈ ಹಾಗೂ ಪುರನಾನೂರಲ್ಲೂ ಸಹ ಸತಿಯ ಉಲ್ಲೇಖ ಕಂಡುಬರುತ್ತೆ. ಶಾಸನಗಳಲ್ಲಿ ನಮಗೆ ಸತಿಯ ಉಲ್ಲೇಖ ಕ್ರಿಸ್ತಶಕ 501 ಗೋಪರಾಜುವಿನ ಈರನ್ ಸ್ತಂಭ ಶಾಸನದಲ್ಲಿ ದೊರೆಯುತ್ತೆ. ಅದಾದ ನಂತರ ಅದೆಷ್ಟು ಮಾಸ್ತಿ ಕಲ್ಲುಗಳು ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೋ ಅದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಮೊಘಲರ ಕಾಲದಲ್ಲಿ ಸತಿ ಪದ್ಧತಿ ಮುಂದುವರಿತಾ ಇತ್ತು. ಇದನ್ನು ತಡೆಗಟ್ಟಿದವನು ಔರಂಗಜೇಬ್ ಮಾತ್ರ ಇದು ಅಮಾನವೀಯ ಅಂತ ಹೇಳಿ ಕಟ್ಟುನಿಟ್ಟಾದ ಶಾಸನ ಆತ ತಂದಿದ್ದ. ವಿಜಯನಗರ ಕಾಲದಲ್ಲಿ, ಮೈಸೂರು ಅರಸರ ಕಾಲದಲ್ಲಿ ಸತಿ ಪದ್ಧತಿ ನಡೀತಾ ಇತ್ತು. ದಿವಾನ್ ಪೂರ್ಣಯ್ಯ ಅವರ ಅನುಮತಿಯನ್ನು ತಗೊಂಡು ಸತಿ ಪದ್ಧತಿಯನ್ನು ಆಚರಿಸ್ತಾ ಇದ್ದರು ಅನ್ನೋದಕ್ಕೆ ದಾಖಲೆಗಳು ನಮ್ಮಲ್ಲಿದೆ. ಬೆಂಗಳೂರಲ್ಲೂ ಸಹ 2 ಸತಿ ಪ್ರಕರಣಗಳು ನಡೆದರ ದಾಖಲೆ ಉಂಟು. ಇವೆಲ್ಲಕ್ಕೂ ಕೊನೆ ಬಿದ್ದಿದ್ದು ರಾಜಾರಾಮ್ ಮೋಹನ್ ರಾಯ್ ಅವರಿಂದ. ರಾಜಾರಾಮ್ ಮೋಹನ್ ರಾಯ್ ಅವರ ಅತ್ತಿಗೆ, ಅಣ್ಣನ ಹೆಂಡತಿ ಸತಿ ಹೋಗೋದಕ್ಕೆ ಸಿದ್ಧವಾಗ್ತಾಳೆ. ಮನೆ ಮಂದಿ ಎಲ್ಲ ಒತ್ತಡ ತರ್ತಾರೆ ಸತಿ ಆಗು ಅಂತ. ಪುಟ್ಟ ಮಗು, ಆ ಮಗು ಅಳ್ತಾ ಇದೆ, ಆದರೂ ಸತಿ ಆಗಬೇಕು. ರಾಜಾರಾಮ್ ಮೋಹನ್ ರಾಯ್ ಅವರು ಕುಟುಂಬದ ಜನರ ಜೊತೆ ಜಗಳವನ್ನೇ ಆಡ್ತಾರೆ. ಆಗ ಅವರಿಗೆ ಸೂಕ್ಷ್ಮ ಗೊತ್ತಾಗುತ್ತೆ, ಸತಿ ಪದ್ಧತಿಯ ಹಿಂದೆ ಯಾವುದೇ ರೀತಿಯಾದ ದೈವಿಕ ಪರಿಕಲ್ಪನೆಗಳು ಇಲ್ಲ. ಯಾವ ಧರ್ಮವೂ ಹೇಳೋಲ್ಲ ನೀನು ಸತಿಯಾದರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀಯ, ಇದೆಲ್ಲ ನಾವು ಕಟ್ಟಿರುವಂಥ ಕಥೆ. ಯಾಕೆಂದರೆ ಆಸ್ತಿ ಏನಿತ್ತು, ಬಹುದೊಡ್ಡ ಪ್ರಮಾಣದ ಆಸ್ತಿ, ಒಂದು ವೇಳೆ ಏನಾದರೂ ಅತ್ತಿಗೆ ಇನ್ಯಾರನ್ನಾದರೂ ಮದುವೆಯಾದರೆ ಆಸ್ತಿ ಅಷ್ಟು ಅವರಿಗೂ ಹೊರಟೋಗುತ್ತೆ. ಆಸ್ತಿ ನಮ್ಮಲ್ಲೇ ಉಳಿಬೇಕು. ಹೊರಗಿನಿಂದ ಬಂದ ಹೆಣ್ಣು ಆಕೆ,
ಆಕೆಗೆ ಯಾಕೆ ಬಿಟ್ಟು ಕೊಡಬೇಕು ಆಸ್ತಿನ? ಅಥವಾ ಆಕೆಯ ಕಡೆಯವರು ಯಾರಾದರೂ ಬಂದು ಇಲ್ಲಿ ಆಡಳಿತ ಮಾಡೋಕ್ಕೆ ಶುರು ಮಾಡ್ತಂದರೆ ನಮ್ಮ ಆಸ್ತಿಯ ಮೇಲೆ ನಮಗೆ ಒಂದು ಅಧಿಕಾರ ಇರೋದಿಲ್ಲ, ಯಾರಿಗೋ ನಾವು ಹಸ್ತಾಂತರ ಮಾಡ್ತೇವಲ್ವ, ಯಾಕೆ ಉಳಿಸಬೇಕು ಈ ಹೆಣ್ಣನ್ನು? ಈ ಹೆಣ್ಣಿಂದ ಯಾರಿಗೆ ಉಪಯೋಗ ಇದೆ? ಹೀಗೆ ಒಂದು ವಿಕೃತ ರೀತಿಯ ವಿಚಾರಧಾರೆ ಬಂದ ಕಾರಣ, ಇದನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಅರ್ಥ ಮಾಡಿಕೊಂಡ ಕಾರಣ, ಕೇವಲ ಆಸ್ತಿ ಹಕ್ಕು, ಆಸ್ತಿಗಾಗಿ ಒಂದು ಜೀವವನ್ನು ಕೊಲ್ಲುವ ಪ್ರಯತ್ನ ಅದೆಷ್ಟು ಸಹಸ್ರಮಾನಗಳಿಂದ ನಡ್ಕೊಂಡು ಬರ್ತಾ ಇದೆ ಅನ್ನೋದು ಅವರನ್ನು ಬೆಚ್ಚಿ ಬೀಳಿಸುತ್ತೆ. ಆಗ ಸತಿ ಪದ್ಧತಿಯ ವಿರುದ್ಧ ಅವರು ತಿರುಗಿ ಬೀಳ್ತಾರೆ. ವಿಲಿಯಂ ಬೆಂಟಿಕ್ ಜೊತೆ ಏನೆಲ್ಲ ಮಾಡಿದ್ರು ಅದು ನಮಗೆ ಗೊತ್ತಿರುವಂಥ ವಿಚಾರ. ಸತಿ ಪದ್ಧತಿ ನಿಲ್ಲುತ್ತೆ, ಆದರೆ ಅದರ ಜೊತೆ ಅದಕ್ಕಿಂತಲೂ ಕ್ರೂರವಾದಂಥ ಈ ವಿಧವಾ ಪದ್ಧತಿ ಏನಿದೆ, ತಲೆ ಬೋಳಿಸೋದು, ಕೆಂಪುಸೀರೆ ಉಡಿಸೋದು, ಏಕವಸ್ತ್ರವನ್ನೇ ಧರಿಸಬೇಕು, ಹೊರಗಡೆ ಬರೋ ಹಾಗಿಲ್ಲ, ಆ ಮಂಗಳೆ ವಿವರಿಸಿ ಹೇಳಬೇಕಾಗಿಲ್ಲ. ಪಣಿಯಮ್ಮ ಕಾದಂಬರಿಯಲ್ಲಿ MK ಇಂದಿರಾ ಅವರು ಎಷ್ಟು ಸೊಗಸಾಗಿ ಕಣ್ಣಿಗೆ ಕಟ್ಟುವ ಹಾಗೆ ಅಂದಿನ ಅಮ್ಮಮ್ಮಂದರ ಬದುಕು ಎಷ್ಟು ಕ್ರೌರ್ಯದಿಂದ ತುಂಬಿತ್ತು ಅನ್ನೋದನ್ನು ಅವರು ಬಹಳ ಸೊಗಸಾಗಿ ಬರೆದಿದ್ದಾರೆ. ಆ ಕಾದಂಬರಿಯನ್ನು ತಾವೆಲ್ಲ ಓದಿದ್ದೀರಿ, ಹಾಗಾಗಿ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಸಾಯುವ ಕೊನೆಯ ಕ್ಷಣದವರೆಗೂ ಅವರು ದಿನನಿತ್ಯದ ಪ್ರತಿ ಕ್ಷಣದ ಹಿಂಸೆಯನ್ನು ಅನುಭವಿಸುತ್ತಲೇ ಅವರು ಸ್ವಲ್ಪವೇ ಸಾಯಬೇಕಾಗಿತ್ತು. ಅದಕ್ಕಿಂತಲೂ ಆ ಅಗ್ನಿ ಪ್ರವೇಶವೋ ಅಥವಾ ನೆಲದಲ್ಲಿ ಜೀವಂತವಾಗಿ ಹೂಳೋದೋ, ವಸುಧೇಂದ್ರ ಅವರ ಕಾದಂಬರಿ ತೇಜೋ ತುಂಗಭದ್ರದಲ್ಲಿ ಈ ಎರಡೂ ಸತಿ ಪದ್ಧತಿಗಳ ಸಂಪೂರ್ಣ ವಿವರಣೆ ಇದೆ. ಸಾಧ್ಯವಾದರೆ ಒಮ್ಮೆ ಓದಿ. ಒಂದು ಸಲಕ್ಕೆ ಮುಗಿದು ಹೋಗ್ತಾ ಇತ್ತು ಅದು. ಆದರೆ ಇಲ್ಲಿ ಹಾಗಲ್ಲ, ಪ್ರತಿ ಕ್ಷಣ ನೋವನ್ನು ಅನುಭವಿಸಬೇಕು. ಅಂತಹ ನೋವನ್ನು ಅನುಭವಿಸ್ತಾರೆ ಅಂಬಾಬಾಯಿಯವರು. ಅಂಬಾಬಾಯಿಯವರು 10 ವರ್ಷಕ್ಕೆ ಮದುವೆ ಆಗ್ತಾರೆ, 12 ವರ್ಷಕ್ಕೆ ವಿಧವೆ ಆಗ್ತಾರೆ. ಯಾರೂ ಇಲ್ಲ ನೋಡ್ಕೊಳ್ಳೋರು. ಅಪ್ಪ ಗಂಡ ಒಂದೇ ದಿನ ಪ್ಲೇಗಿಗೆ ಬಲಿಯಾಗ್ತಾರೆ. ಇನ್ನು ಈ ಹೆಣ್ಣು ಮಗಳ ಗತಿ ಏನು? ತವರಿನ ಕಡೆಯವರು ಓಡಿಸ್ಬಿಡ್ತಾರೆ. ನಾನು ಈಗಾಗಲೇ ಹೇಳಿದ್ನಲ್ಲ, ಆಸ್ತಿ ಹಕ್ಕು ಅನ್ನೋ ಪರಿಕಲ್ಪನೆ ಇದೆ ಅಂತ. ಅದನ್ನು ಯಾವಾಗಲೂ ಮನಸ್ಸಲ್ಲಿಟ್ಟುಕೊಂಡೇ ವಿಚಾರ ಮಾಡಬೇಕು. ಈ ವೈಧವ್ಯ ಅನ್ನೋ ಪ್ರಶ್ನೆ ಬಂದಾಗ ಕಳಿಸ್ಬಿಡ್ತಾರೆ ಅವರು. ಆದರೆ ಅಣ್ಣ ಸ್ವಲ್ಪ ಮಟ್ಟಿಗೆ ಕರುಣಾಹೃದಯಿ ಆದ ಕಾರಣ ಆಶ್ರಯ ಕೊಡ್ತಾನೆ. ಆಶ್ರಯ ಏನು ಸುಮ್ಮನೆ ಕೊಡಲಿಲ್ಲ, ಬಿಟ್ಟು ಆಳಾಗಿ ಈಕೆ ದುಡಿತಾಳೆ. ಮನೆಯ ಅಷ್ಟೂ ಕೆಲಸಗಳನ್ನು ಅಂಬಾಬಾಯಿ ನಿರ್ವಹಿಸ್ತಾ ಬರ್ತಾರೆ. ಜೊತೆಗೆ ಬಾಣಂತನ, ಬಸರು ಇತ್ಯಾದಿಗಳೆಲ್ಲ ಏನಿದೆ ಅವೆಲ್ಲವನ್ನು ಸಮರ್ಪಕವಾಗಿ ಅವರು ನಿರ್ವಹಿಸ್ಕೊಂಡು ಬರ್ತಾರೆ. ಹಾಗಾಗಿ 2 ಹೊತ್ತಿನ ಊಟ, 2 ಹೊತ್ತಲ್ಲ ಒಂದೇ ಹೊತ್ತಿನ ಊಟ ಅವರಿಗೆ ಸಿಗುತ್ತೆ. ಅದರಲ್ಲೇ ತೃಪ್ತಿಯನ್ನು ಪಡ್ಕೊಂಡು ನೆಮ್ಮದಿಯಿಂದ ಎಲ್ಲರ ಜೊತೆ ನಗನಗುತ್ತಾ ತನ್ನ ಅಷ್ಟೂ ನೋವನ್ನು ನುಂಗಿಕೊಂಡು ಬದುಕನ್ನು ನಡೆಸ್ತಾರೆ ಅಂಬಾಬಾಯಿ. ಒಂದು ಸಲ ಅವರಿಗೆ ಬೆಂಗಳೂರಲ್ಲಿ ದಾಸರ ಪರಿಚಯ ಆಗುತ್ತೆ. ಆ ಒಂದು ಕ್ಷಣದಲ್ಲಿ ಥಟ್ಟಂತ ಅವರ ಮನಸ್ಸು ಹೇಗೆ ಪರಿವರ್ತನೆ ಆಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆಗೆ ನಾನು ಹಂಗಿನ ಬದುಕನ್ನು ನಡೆಸ್ತಾ ಇದ್ದೇನೆ, ಮತ್ತೊಬ್ಬರ ಹಂಗಲ್ಲಿ ಬದುಕಬೇಕಾದ ಈ ದುರ್ವ್ಯವಸ್ಥೆ, ಈ ಒಂದು ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲದಿರ್ತಕ್ಕಂಥ ಈ ಕೆಟ್ಟ ಸ್ಥಿತಿ ನನ್ನ ಪಾಲಿಗೆ ಬಂದಿದೆಯಲ್ಲ, ನಾನು ಮುಕ್ತಳಾಗಬೇಕು ಅನ್ನೋ ಆಸೆ ಆಕೆಗೆ ಇತ್ತೋ ಏನೋ ಗೊತ್ತಿಲ್ಲ. ಆಕೆ ಹರಿದಾಸಳಾಗ್ತಾಳೆ. ಹರಿದಾಸಳಾದ ಮೇಲೆ ಆಕೆಯ ಬದುಕು ಏನಿದೆ ಅದ್ಭುತವಾದದ್ದು. ನಮ್ಮ ಪಾಲಿಗೆ ಅದ್ಭುತವಾದದ್ದು, ಆದರೆ ಆಕೆಯ ಪಾಲಿಗೆ ಬಹುಶಃ ಮತ್ತಷ್ಟು ಅದ್ಭುತವಾಗಿತ್ತೋ ಏನೋ ಗೊತ್ತಿಲ್ಲ. 88 ದಿನಗಳ ದಿನಚರಿ ಬರೀತಾರೆ. ಆ ದಿನಚರಿ ಈಗ ನಮ್ಮ ಕೈಯಲ್ಲಿದೆ. 88 ದಿನಗಳ ದಿನಚರಿ. ಯಾಕೆ ದಿನಚರಿ ಬರೆದಳು ಈಕೆ? ಯಾಕಂದರೆ ದಿನಚರಿ ಬರೆಯುವ ಪದ್ಧತಿ ಅದು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಬರೋಲ್ಲ, ಅದು ಪಾಶ್ಚಾತ್ಯರ ಬಳುವಳಿ. ಹಾಗಿದ್ದ ಮೇಲೆ ಈಕೆ ಯಾಕೆ ಬರೆದಳು ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡಾಗ ತಮ್ಮ ಗುರುಗಳಿಗೆ ನಾನು ಏನು ಮಾಡ್ತಾ ಇದ್ದೇನೆ ಅನ್ನೋದನ್ನು ತಿಳಿಸಿ ಹೇಳಬೇಕು ಅನ್ನೋ ಅದಮ್ಯ ಹಂಬಲದ ಹಿನ್ನೆಲೆಯಲ್ಲಿ
ನನ್ನ ಬದುಕನ್ನು ವ್ಯರ್ಥ ಮಾಡ್ತಾ ಇಲ್ಲ, ತಾವು ಹಾಕಿಕೊಂಡ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ, ಸಾರ್ಥಕ ಬದುಕನ್ನು ನಡೆಸುವ ಪ್ರಯತ್ನದಲ್ಲಿದ್ದೇನೆ ಎನ್ನುವ ಮನವರಿಕೆಯನ್ನು ಗುರುಗಳಿಗೆ ಮಾಡಿಕೊಡುವುದರ ಜೊತೆಗೆ ತನಗೆ ತಾನೇ ಮನವರಿಕೆ ಮಾಡಿಕೊಳ್ಳೋದಕ್ಕೆ, ಅಯ್ಯೋ ಇಷ್ಟೇ ಕೆಲಸನ ಇವತ್ತು ಮಾಡಿದ್ದು ನಾನು, ನಾಳೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕು ಎನ್ನೋ ತನಗೆ ತಾನೇ ಪಾಠ ಹೇಳಿಕೊಳ್ಳುವ ರೀತಿಯಲ್ಲಿ ಈ ಒಂದು ದಿನಚರಿಯನ್ನು ಬರೀತಾರೆ. 1 ರೂಪಾಯಿಯ ಜೊತೆಯಲ್ಲಿ ಅವರು ತಮ್ಮ ಪ್ರಯಾಣವನ್ನು ಆರಂಭಿಸ್ತಾರೆ. ಚಿತ್ರದುರ್ಗ, ಕದರಮಂಡಲಗಿ ಮುಂತಾದ ಪ್ರದೇಶಗಳೇನಿದೆ ಅಲ್ಲಿ ಓಡಾಡ್ತಾಳೆ ಆಕೆ. ಒಬ್ಬರೇ ಓಡಾಡ್ತಾರೆ. ಊಟ ಸಿಕ್ಕಿದರೆ ಸಿಕ್ತು, ಇಲ್ದಿದ್ರಿಲ್ಲ. ಕೈಯಲ್ಲಿ ಕಾಸಿದ್ರೆ ಬಸವನಿಗೆ ದುಡ್ಡು ಕೊಡ್ತಾರೆ. ಕೆಲವು ಸಂದರ್ಭದಲ್ಲಿ 1.5 ರೂಪಾಯಿ ಆಗಿರುತ್ತೆ ಪಂಡ್ರಾಪುರಕ್ಕೆ ಹೋಗೋದಕ್ಕೆ. 1 ರೂಪಾಯಪ್ಪ ನನ್ನ ಹತ್ರ ಇರೋದು ಅಂದಾಗ ಆತ ಪರವಾಗಿಲ್ಲ ಬಿಡಮ್ಮ. ಶಾಂತಾನಾಗರಾಜರು ಬರೀತಾರೆ, ಅಂಬಾಬಾಯಿಯವರಿಗೆ ಪ್ರತಿ ಕ್ಷಣದಲ್ಲೂ ಅದ್ಯಾವುದೋ ಅಜ್ಞಾತ ಮಹಿಳೆ, ಅವರು ಯಾರು ಅಂತ ಗೊತ್ತಿಲ್ಲ, ಮಹಿಳೆಯರು ಬಂದು ಅವರಿಗೆ ನೆರವಾಗ್ತಾರೆ. ಇದು ಒಂದು ರೀತಿ ಪವಾಡ ಸದೃಶದಲ್ಲಿ ನಮಗೆ ಕಾಣುತ್ತೆ. ಆದರೆ ಒಂದೊಂದು ಘಟ್ಟದಲ್ಲೂ ಅವರು ವಿವರಿಸ್ತಾ ಹೋಗ್ತಾರೆ. ಅಷ್ಟು ಬಹುಶಃ 38 ವರ್ಷ ಅಂತ ಕಾಣುತ್ತೆ. ಆ ಹೊತ್ತಿಗೆ ಅವರು ಗೆಜ್ಜೆ ಕಟ್ಕೊಂಡು, ತಂಬೂರಿ ಇಟ್ಕೊಂಡು, ತಾಳ ಹಾಕ್ತಾ, ರಸ್ತೆಯಲ್ಲಿ ಕುಣಿತಾ, ಹಾಡನ್ನು ಹಾಡ್ತಾ ಆಕೆ ಹೋಗ್ತಾಳೆ ಒಂದು ಊರಿಂದ ಮತ್ತೊಂದು ಊರಿಗೆ. ಅದರಲ್ಲೂ ಆ ಭಿಕ್ಷೆಯನ್ನು ಬೇಡುವ ಪದ್ಧತಿ ಇದೆಯಲ್ಲ, 4ರಿಂದ 6 ಮನೆ ಅಷ್ಟೇ. 4ರಿಂದ 6 ಮನೆಯಲ್ಲಿ ಏನೂ ಭಿಕ್ಷೆ ಸಿಗಲಿಲ್ಲ ಅಂದರೆ ಅವತ್ತು ಊಟ ಇಲ್ಲ. ಅವರೇನು ಕೊಡ್ತಾರೋ ಅದನ್ನೇ ಬಳಸಬೇಕು. ಒಂದು ಸ್ಥಳದಲ್ಲಿ 2-3 ದಿನಗಳಿಗಿಂತ ಹೆಚ್ಚಿನ ಕಾಲ ಇರೋದಿಲ್ಲ. ಒಂದೇ ಒಂದು ಕಡೆ ಮಾತ್ರ 15 ದಿವಸಗಳ ಕಾಲ ಉಳಿತಾರೆ. ಉಳಿದ ಎಲ್ಲ ಸಂದರ್ಭಗಳಲ್ಲಿ ಆಕೆ 2ರಿಂದ 3 ದಿನಗಳಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾಳೆ. ಯಾರೋ ಒಬ್ಬರು ಕೇಳಿದಾಗ, ಅಮ್ಮ ಹಾಡ್ಕೊಳ್ಳೋಕ್ಕೊಂದು ಬೇಕಲ್ಲ, ಏನಾದರೂ ಬರ್ಕೊಡ್ತೀರಾ ಅಂದರೆ ತಕ್ಷಣದಲ್ಲೇ 2 ಗೀತೆಗಳನ್ನು, ಕೀರ್ತನೆಗಳನ್ನು ಅಲ್ಲೇ ಬರೆದು ಕೊಡ್ತಾರೆ. ತಗೊಳ್ಳಮ್ಮ ಹಾಡು. ಅನೇಕ ಕಡೆ ಹೇಳ್ತಾಳೆ ಯಾಕೆ ಆ ಗೀತೆಗಳನ್ನು ಕೊಡ್ತಾ, ಯಾರೋ ಬರೆದಿದ್ದಾರಪ್ಪ, ಇದು ತುಂಬ ಚೆನ್ನಾಗಿದೆ, ಸರಳವಾಗಿ ರಾಗ ಹಾಕಿದ್ದೇನೆ, ಹಾಡಿ ತೋರಿಸ್ತೇನೆ, ನೀವು ಹಾಡಿ ಅಂತ ಹೇಳಿ ತನ್ನ ಕೀರ್ತನೆಗೆ ತಾನೇ ರಾಗ ಹಾಕಿ ಸೊಗಸಾಗಿ ಹಾಡಿ ತೋರಿಸ್ತಾಳೆ. ಆದರೆ ಇದು ನಾನು ಬರೆದದ್ದು ಅಂತ ಹೇಳ್ಕೊಳ್ಳಲ್ಲ ಆಕೆ. ಅಂಬಾಬಾಯಿ ಅವರ ಬದುಕನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ. ಯಾಕಂದರೆ ನಮ್ಮ ಸಮಾಜ ಬದಲಾಗಿಲ್ಲ. ಅಂಬಾಬಾಯಿ ಬಹಳ ಧೈರ್ಯ ಮಾಡಿ ಒಂದು ಘಟ್ಟದಲ್ಲಿ ಆಕೆ ಈ ಸಂಸಾರ ಬಂಧನದಿಂದ ಮುಕ್ತಳಾಗಿ ಕೃಷ್ಣನನ್ನು ಅರಸ್ತಾ ಹೊರಟುಬಿಡ್ತಾಳೆ. ಆ ಧೈರ್ಯ ಆಕೆಗಿತ್ತು. ಆದರೆ ನಮ್ಮ ಬಂಧುಗಳ ಮನೆಯಲ್ಲಿ ಓರ್ವ ಅಮ್ಮಮ್ಮ ಬಂದು ಕೈ ಮುಗಿದು ಹೊಟ್ಟೆ ತೋರಿಸಿದಾಗ ಅಲ್ಲಿದ್ದವರ ಕರುಳು ಎಷ್ಟು ಚುರಕ್ಕಂತು ಅಂತ ಹೇಳ್ತಾನೆ. ತಕ್ಷಣವೇ ಆಕೆಯನ್ನು ಒಳಗೆ ಕರ್ಕೊಂಬಂದು ಹೊಟ್ಟೆ ತುಂಬ ಊಟವನ್ನು ಹಾಕಿದ್ರು. ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಗಂಡನ ಮನೆ ಯಾವುದು, ತಂದೆ ಮನೆ ಯಾವುದು, ಯಾವ ಪ್ರಶ್ನೆಯನ್ನೂ ಕೇಳಲಿಲ್ಲ. ಇದ್ದು ಬಿಡು ನಮ್ಮ ಮನೆಯಲ್ಲಿ ಒಬ್ಬಳಾಗಿ. ಕೊನೆಯ ದಿನದವರೆಗೂ ಆಕೆಯ ನಿಜ ಹೆಸರು ಏನು ಅಂತ ನಮಗೆ ಗೊತ್ತಾಗಿಲ್ಲ. ಆಕೆಯ ಬಂಧುಗಳು ಯಾರು, ಗಂಡ ಯಾರು, ಯಾಕೆ ಈ ರೀತಿ, ಯಾರು ಮನೆಯಿಂದ ಅಟ್ಟಿದ್ರು, ಗಂಡನ ಮನೆಯಿಂದ, ತಾಯಿಯ ಮನೆಯಿಂದ, ಏನೂ ಕೇಳೋಕ್ಕೆ ಹೋಗಲಿಲ್ಲ. ಕೇಳಿದ್ರೆ ಅದೆಷ್ಟು ನೋವುಗಳು ಬರುತ್ತೋ ಗೊತ್ತಿಲ್ಲ. ಸಾಯುವ ಕೊನೆಯ ಕ್ಷಣದವರೆಗೂ ನಮ್ಮ ಮನೆಯ, ನಮ್ಮ ಅಜ್ಜಿಯಂತೆ ಅವರನ್ನು ನೋಡಿಕೊಂಡಂಥ ಆ ದಿನಗಳನ್ನು ನೆನೆಸ್ಕೊಂಡ್ರೆ ಹೇಳ್ಕೊಳ್ಳೋಕ್ಕಾಗಲ್ಲ ಆ ಸಂಕಟ. ಇವತ್ತು ಏನೂ ಕಾಲ ಬದಲಾಗಿಲ್ಲ. ಅನೇಕ ಮನೆಗಳಲ್ಲಿ ಮಗ ಸತ್ತ ಅಂದರೆ ಸೊಸೆ ಅಂತ ಅನ್ನಿಸ್ಕೊಂಡವಳನ್ನು ನಿರ್ದಾಕ್ಷಿಣ್ಯವಾಗಿ ಅಟ್ಟುತ್ತಾ ಬಂದಿದ್ದೇವೆ ನಾವು. ಇವತ್ತು ವೃಂದಾವನಕ್ಕೆ ಹೋಗಿ ನೋಡಿದ್ರೆ ಕನಿಷ್ಠ 20,000 ವಿಧವೆಯರು ನಮಗೆ ಕಾಣಸಿಗ್ತಾರೆ. ಕಾಶಿಗೆ ಹೋದರೂ ಅಲ್ಲಿ ಸಾವನ್ನು ಕಾಯ್ತಾ, ಸಾವನ್ನು ಎದುರಿಸುತ್ತಾ, ಸಾವನ್ನು ನಿರೀಕ್ಷಿಸುತ್ತಾ ಬದುಕನ್ನು
ಕಷ್ಟಪಟ್ಟು ತಳ್ತಾ ಇರ್ತಕ್ಕಂಥ ಅದೆಷ್ಟು ವಿಧವೆಯರನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಅಂಬಾಬಾಯಿಯವರು ಇಂತಹ ಒಂದು ಕಷ್ಟಕರ ಸ್ಥಿತಿಗೆ ಸಿಲುಕಿಕೊಳ್ಳದೆ ಯಾರ ಹಂಗೂ ನನಗೆ ಬೇಡ ಅನ್ನೋ ಅರ್ಥದಲ್ಲಿ ಆಕೆ ಧೈರ್ಯದಿಂದ ಈ ಹರಿದಾಸ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಿ ಒಂದು ದೊಡ್ಡ ಮಾರ್ಗವನ್ನು ಕಲ್ಪಿಸ್ಕೊಡ್ತಾರಲ್ಲ, ಅದು ಬಹಳ ಬಹಳ ದೊಡ್ಡದು ಅಂತ ಅನಿಸುತ್ತೆ. ಅವರ ಮನಸ್ಸಲ್ಲಿ ಅದೇನು ಚಿಂತನೆಗಳು ನಡೀತಾ ಇತ್ತೋ, ಯಾವ ಕಾರಣದಿಂದ ಅವರು ಈ ಒಂದು ನಿರ್ಣಯವನ್ನು ತಗೊಂಡ್ರು ನನಗೆ ಗೊತ್ತಿಲ್ಲ. ಬಹುಶಃ ದಾಸ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದವರು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದೋ ಏನೋ. ಏಕಾಂಗಿ ಕವಯತ್ರಿಯ ಪ್ರವಾಹದ ಡೈರಿ 1938. ಈ ಕೃತಿಯನ್ನು ಸಂಪಾದಿಸಿದ್ದಾರೆ ಡಾಕ್ಟರ್ ಶಾಂತಾ ನಾಗರಾಜ್ ಅವರು. ಇದು 82 ಪುಟಗಳನ್ನು ಒಳಗೊಂಡಂಥ ಪುಸ್ತಕ. ಬೆಲೆ 120 ರೂಪಾಯಿಗಳು. ಯಾಜಿ ಪ್ರಕಾಶನದ ಗಣೇಶ್ ಯಾಜಿ ಇದ್ದಿದ್ದರೆ ನಾನು ಅವರನ್ನೇ ರಿಯಾಯಿತಿ ಘೋಷಿಸೋದಕ್ಕೆ ಹೇಳ್ತಾ ಇದ್ದೆ. ಗಣೇಶ್ ಯಾಜಿ ಮತ್ತು ಸಬಿತಾ ಯಾಜಿ ಇಬ್ಬರೂ ನನ್ನ ಬಂಧುಗಳು, ನನ್ನ ಮಗಳ ಸಮಾನ. ನನ್ನ ಹೆಂಡತಿ ಅಕ್ಕನ ಮಗಳು ಸಬಿತಾ ಯಾಜಿ. ಹಾಗಾಗಿ ಮಗಳು ಎನ್ನುವ ಒಂದು ಮಮತೆಯ ಹಿನ್ನೆಲೆಯಲ್ಲಿ ಈ 120 ರೂಪಾಯಿಗಳ ಪುಸ್ತಕವನ್ನು 100 ರೂಪಾಯಿಗಳಿಗೆ ಇವತ್ತು ಕೊಡಬೇಕು ಅಂತ ನಾನು ಅಂದುಕೊಂಡಿದ್ದೇನೆ ಮನಸ್ಸಲ್ಲಿ. ಮೇಡಮ್ ಅವರು ಅನುಮತಿ ಕೊಡಬಹುದೋ ಏನೋ ಗೊತ್ತಿಲ್ಲ ನನಗೆ. ಯಾಜಿಯವರು ಹೇಳಿದ್ದಾರಾ? ಬಹಳ ಸಂತೋಷವಾಯಿತು. 100 ರೂಪಾಯಿಗಳಿಗೆ ಇವತ್ತು ಈ ಪುಸ್ತಕವನ್ನು ಮಾರಾಟ ಮಾಡಬೇಕು ಅಂತ ಮೇಡಮ್ ಅವರು ಅನುಮತಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಕನಿಷ್ಠ 10 ಪುಸ್ತಕ ಕೊಂಡ್ಕೋಬೇಕು. ಇದು ಪ್ರೀತಿಯ ಒತ್ತಾಯ. 10 ಪುಸ್ತಕ ತೊಗೊಂಡು ಏನು ಸಾರು ಮಾಡಬೇಕು ಅಂತ ಕೇಳೋದಾದರೆ, ತಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆದಾಗ ಒಂದಷ್ಟು ತಾಂಬೂಲವನ್ನು ಕೊಡ್ತೀರಲ್ಲ, ಆ ತೆಂಗಿನಕಾಯಿಗೆ ಯಾಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತೀರಿ? ಇವತ್ತು 50 ರೂಪಾಯಿ. ದಯವಿಟ್ಟು ಇದೊಂದು ಪುಸ್ತಕವನ್ನು ತಾಂಬೂಲದ ಜೊತೆ ಇಟ್ಟು ಕೊಟ್ಟರೆ ಶಾಂತಾ ನಾಗರಾಜ್ ಅವರ ಪ್ರಯತ್ನ ಏನಿದೆ ಅದಕ್ಕೆ ಸಾರ್ಥಕತೆ ದೊರೆಯುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಈ ಒಂದು ಪುಸ್ತಕವನ್ನು ಕೊಂಡುಕೊಂಡು ಪುಸ್ತಕ ತಾಂಬೂಲ ಸಂಸ್ಕೃತಿ ಏನಿದೆ ಅದು ಮತ್ತಷ್ಟು ಬೆಳೆಯೋದಕ್ಕೆ ಅನುವು ಮಾಡಿಕೊಡಬೇಕು ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಗಂಡು ಹೆಣ್ಣಿನ ನಡುವೆ ಅಸ್ತಿತ್ವದ ಹೋರಾಟ ಏನಿದೆ ಅದು ನಿರಂತರವಾಗಿ ಮುಂದುವರ್ಕೊಂಡು ಬಂದಿದೆ. ಈಗ ತಿರುಗು ಮರುಗು ಆಗುವ ಸ್ಥಿತಿ ಬಂದಿದೆಯೇನೋ ಅಂತ ಅನಿಸುತ್ತೆ. ಇದುವರೆಗೂ ಗಂಡು ನಾನಾ ರೀತಿಯಲ್ಲಿ ಹೆಣ್ಣನ್ನು ಸೆರೆಯಲ್ಲಿ ಇಟ್ಟಿದ್ದ, ಒತ್ತಿ ಇಟ್ಟಿದ್ದ, ಆಕೆಯ ಪ್ರತಿಭೆ ಹೊರಗೆ ಬರೆದಿರೋ ಹಾಗೆ ನೋಡ್ಕೋತಾ ಇದ್ದ. ಆದರೆ ಇವತ್ತು ಮುಕ್ತ ಶಿಕ್ಷಣದ ಕಾರಣ ಹೆಣ್ಣು ಮಕ್ಕಳು ಅದ್ಭುತವಾದ ಸಾಧನೆಯನ್ನು ಮಾಡಿ ತಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲೂ ಅದ್ಭುತವಾದ ಸಾಧನೆಯನ್ನು ಮಾಡಿ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇರೋ ಕಾರಣ ಎಲ್ಲೋ ಒಂದು ಕಡೆ ಗಂಡಿನ ಅಹಂ ಅನ್ನೋದು ಏನಿದೆ ಅದು ಸ್ವಲ್ಪ ಮಟ್ಟಿಗೆ ತಗ್ಗಿದೆ ಅಂತ ಭಾವಿಸ್ತೇನೆ. ಮುಂದೆ ಏನಾಗುತ್ತೆ ಅದನ್ನು ಕಾಲವೇ ಉತ್ತರವನ್ನು ಕೊಡಬೇಕು. ಏನೇ ಆಗಲಿ ಅದ್ಭುತವಾದ ಒಂದು ಕಾಲಘಟ್ಟವನ್ನು ನಮ್ಮ ಮುಂದೆ ತಂದಿರಿಸಿದ್ದಾರೆ ಡಾಕ್ಟರ್ ಶಾಂತಾ ನಾಗರಾಜ್ ಅವರು. ಅವರನ್ನು ಅಭಿನಂದಿಸ್ತಾ ಈ ಪುಸ್ತಕ ಲೋಕಾರ್ಪಣೆ ಆಗೋದಕ್ಕೆ ಕಾರಣೀಭೂತರಾದಂಥ ಇಬ್ಬರು ಮಹನೀಯರನ್ನು ನೆನೆಸ್ಕೋತಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಯಾಜಿ ಪ್ರಕಾಶನದ ಗಣೇಶ್ ಯಾಜಿ ಹಾಗೂ ಸವಿತಾ ಯಾಜಿ ಅವರಿಗೆ ಇಂತಹ ಒಂದು ಪುಸ್ತಕವನ್ನು ಪ್ರಕಾಶಿಸ್ತೇವೆ ಅಂತ ಮುಂದೆ ಬಂದ್ರಲ್ಲ, ಅವರಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಪುಸ್ತಕವನ್ನು ಕೊಂಡು ಪುಸ್ತಕ ಬಾಗಿನ ರೂಪದಲ್ಲಿ ಕೊಡಲಿರುವ ತಮಗೂ ಸಹ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ನಮಸ್ತೆ. ಮತ್ತೆ ಭೇಟಿಯಾಗೋಣ.